ದಶರಥ ಪುತ್ರನ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅಯೋಧ್ಯೆಯೇ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಈ ಬೆನ್ನಲ್ಲೇ ಅಯೋಧ್ಯೆಯಲ್ಲಿ ರಾಮನಗರಿಯಲ್ಲಿ ಕೇಸರಿ ಬಾವುಟಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈ ಕುರಿತಂತೆ ನಮ್ಮ ಸೀನಿಯರ್ ಆಂಕರ್ ಅರುಣ್ ಬಡ್ಗೇರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ರಾಮ ಈ ಹೆಸರು ಈಗ ಅಯೋಧ್ಯೆಯಲ್ಲಿ ಎಲ್ಲಾ ಕಡೆಯೂ ಕೂಡ, ಪ್ರತಿಯೊಂದು ಕಡೆಯೂ ಕೂಡ ರಾಮ ರಾಮ ರಾಮ, ಜೈ ಸಿಯಾರಾಮ್, ಜೈ ಶ್ರೀರಾಮ್ ಈ ಘೋಷಣೆಗಳೇ ಕೇಳ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಅಯೋಧ್ಯೆಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಈಗ ಪೂರ್ತಿಯಾಗಿ ಕೇಸರಿಮಯವಾಗಿ ಹೋಗ್ತಾ ಇದೆ. ಕೇಸರಿಮಯ ಅಂತಂದ್ರೆ ಈ ಬಾವುಟಗಳದ್ದೇ ಕಾರುಬಾರ್. ಈಗ ಎಲ್ಲ ಕಡೆಯೂ ನೋಡಿ, ಎಲ್ಲ ಕಡೆಯೂ ಕೂಡ ಈ ಬಾವುಟಗಳದ್ದೇ ಸದ್ದು ಕೇಳಿ ಬರ್ತಾ ಇದೆ. ನೋಡಿ ಎಷ್ಟು ಪ್ರಮಾಣದಲ್ಲಿ ರಾಮ ಇದೆ. ಒಂದ್ ಕಡೆಗೆ ರಾಮ ಬಾಣ ಹಿಡ್ಕೊಂಡು ನಿಂತಿರೋದಿದೆ, ಇನ್ನೊಂದ್ ಕಡೆಗೆ ಹನುಮಂದಿದೆ. ಇದು ಹನುಮಂದು ನೋಡಿ. ಸೊ ಹೀಗೆ ಎಲ್ಲಾ ಕಡೆಯೂ ಕೂಡ ಇದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಕ್ರೇಜ್ ಸೃಷ್ಟಿಯಾಗಿದೆ. ನೀವು ನೋಡ್ತಾ ಇದ್ರೆ ಈ ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ಕೇಸರಿಮಯ, ಎಲ್ಲ ಕಡೆಯೂ ಕೂಡ ಬಾವುಟಗಳದ್ದು. ಸೊ ಕೇಳೋಣ. ಸೊ ಅಭಿ ये सब अभी भेज रहे हैं ना, कैसे हो रहे हैं अभी? ले रहे हैं क्या लोग? बहुत ले रहे हैं, बहुत ज्यादा ही ले रहे हैं, बहुत ज्यादा। पहले से बहुत ज्यादा ही बिक्री हो गई है इसकी। ये बड़े वाले राम जी और हनुमान जी दोनों साथ में हो, दोनों साथ में जी। ऐसे लोग मांगते ना कि एक ही झंडे में राम जी और हनुमान जी दोनों साथ में हो। ओके, ये ज्यादा बिक रहा है इस समय। बड़ा वाला ज्यादा बिक रहा है, छोटा वाला? बड़ा वाला कुछ ज्यादा ही लोग लेके जा रहे हैं, अपने घरों में लगाने के लिए, दुकानों में लगाने के लिए, गाड़ियों में लगाने के लिए जी। तो अभी हर घर में हर घर में ये लगा रहेगा, और 22 जनवरी को तो और ही ज्यादा ही लगा रहेगा। हर घर में आपको झंडे दिखेंगे, राम जी और हनुमान जी। ಈ ಕ್ರೇಜ್ ತುಂಬಾ ಇದೆ. ಮನೆಗೆ ಹಾಕಕ್ಕೆ, ಗಾಡಿಗೆ ಹಾಕಕ್ಕೆ, ಕಾರ್ಗಳಿಗೆ ಹಾಕಕ್ಕೆ ಬಾವುಟಗಳಂತೆ ಸಿಕ್ಕಾಪಟ್ಟೆ ಇದೆ. ತುಂಬಾ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಇದೆ. ಇಲ್ಲಿದೆ ನೋಡಿ, ರಾಮ, ಲಕ್ಷ್ಮಣ, ಸೀತೆ ಮತ್ತು ಹನುಮ. ಇದಕ್ಕೆ ಬಹಳ ಬೇಡಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟಕ್ಕೆ ಹನುಮ ಮಾತ್ರ ಇರೋದು, ಹನುಮನ ಬಾವುಟಗಳು ಕಾಣಿಸ್ಕೊಳ್ತಾ ಇದೆ. ನೋಡಿ ಎಲ್ಲಾ ಕಡೆಯೂ ಕೂಡ ಈ ಬಾವುಟಗಳದ್ದೇ. ಇದು ದೊಡ್ಡ ಬಾವುಟ. ಇದು ದೊಡ್ಡ ಬಸ್ಗಳಿಗೆ ಹಾಕೋಕೆ, ಲಾರಿಗಳಿಗೆ ಹಾಕೊಳ್ಳೋಕೆ ದೊಡ್ಡ ಮಟ್ಟದ ಕ್ರೇಜ್ ಈಗ ಇಲ್ಲಿ ಸೃಷ್ಟಿಯಾಗಿದೆ.